ಉತ್ತರ ಕರ್ನಾಟಕ ಭಾಗದಲ್ಲಿ ಮೂಲ ಕಾಂಗ್ರೆಸ್ಸಿನ ಅತ್ಯಂತ ಹಿರಿಯ ರಾಜಕಾರಣಿಗಳು ಅಂತ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಎಚ್.ಕೆ. ಪಾಟೀಲ್ರು ಮೊದಲೇ ಸ್ಥಾನದಲ್ಲಿ ಬರ್ತಾರೆ. ತದನಂತರ ಅಪ್ಪಾಜಿ ನಾಡಗೌಡರು ಬರ್ತಾರೆ. ಅದರಲ್ಲಿ ಯಾವುದೇ ಸಂದೇಹನೇ ಇಲ್ಲ. 1983ರಿಂದ ಕಾಂಗ್ರೆಸ್ನಲ್ಲಿದ್ದು ಜಿಲ್ಲಾ ಪಂಚಾಯಿತಿ, ಅದೇ ರೀತಿಯಾಗಿ 1989ರಲ್ಲಿ ಪ್ರಥಮ ಬಾರಿಗೆ ಶಾಸಕರಾಗಿ, ಕಿಸಾನ್ ಸೆಲ್ಲಿನ ವೈಸ್ ಕನ್ವೀನರ್ ಆಗಿ ಇಡೀ ರಾಜ್ಯದ ಒಂದು ಪಕ್ಷದಲ್ಲಿ ಕೆಲಸ ಮಾಡಿ, ಇವೆಲ್ಲ ಕೂಡ ನನ್ನ ಹಿನ್ನೆಲೆ ಇದೆ. ಅದಕ್ಕೋಸ್ಕರ ನಾನು ಒತ್ತಿ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಕೂಡ ಮುಂದೆ ಬರುವಂತಹ ಮಂತ್ರಿಮಂಡಲದಲ್ಲಿ ನಾನು ಇರಲೇಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಮೇಲೆ ಇರ್ತಕ್ಕಂಥ ನಮ್ಮ ಹೈಕಮಾಂಡಿನ ಎಲ್ಲ ನಾಯಕರುಗಳು ಕೂಡ ನಾನು ಮನವರಿಕೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಕಾಸ್ಟ್ ಕಾಂಬಿನೇಷನ್ ಆಕ್ಚುಲಿ ನೆಗೆಟಿವ್ ಆಗ್ತಾ ಇದೆ. ಕಾಸ್ಟ್ ಕಾಂಬಿನೇಷನ್ ಬಹಳ ಪಾಸಿಟಿವ್ ಆಗ್ತಾ ಇದೆ. ಪ್ರತಿ ಸಲ ಲಿಂಗಾಯತರಲ್ಲಿ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಲಿಂಗಾಯತ ಸಮುದಾಯದಲ್ಲಿ ನಾನು ಒಬ್ಬನು ಬರ್ತೇನೆ. ಹೈದರಾಬಾದ್ ಕರ್ನಾಟಕ ರೀಜನ್, ಬಾಂಬೆ ಕರ್ನಾಟಕ ರೀಜನ್ದಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಒಂದು ಪ್ರಬಲ ಸಮಾಜದಲ್ಲಿ ನಾನು ಕೂಡ ಹುಟ್ಟಿದ್ದೇನೆ. ಅದನ್ನ ನಾನು ಹೇಳಕ್ ಇಲ್ಲಿವರೆಗೂ ಹೋಗಿಲ್ಲ. ಯಾಕಪ್ಪ ಅಂದ್ರೆ ನಾವು ಪಕ್ಷ ನಿಷ್ಠೆ ಇರೋದ್ರಿಂದ ಕಾಂಗ್ರೆಸ್ಸೇ ನಮ್ಮ ಧರ್ಮ ಅಂತ ತಿಳ್ಕೊಂಡು ಇಲ್ಲಿವರೆಗೂ ಬಂದಿದ್ದೇನೆ. ಆದ್ರೆ ಅನಿವಾರ್ಯ, ಇವತ್ತು ಪ್ರತಿಯೊಂದು ಜಾತಿಯ ಲೆಕ್ಕಾಚಾರದ ಮೇಲೆ ನಡೀತಾ ಇರೋದ್ರಿಂದ ಇದನ್ನು ಹೇಳ್ತಕ್ಕಂಥ ಅನಿವಾರ್ಯತೆಗೆ ನಾನು ಬಂದಿದ್ದೇನೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.